ಸಿಎಂ ಡಿ.ಕೆ. ಶಿವಕುಮಾರನ ಒಂದು ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದ್ವಿ. ನಾವು ನಮ್ಮ ಎಲ್ಲ ಮುಖಂಡರು ನನ್ನ ಕ್ಷೇತ್ರದ ಕುಣಿಬಿ ಗ್ರಾಮ ಭದ್ರಾ ಜಲಾಶಯ ಕರ್ನಾಟಕ ರಾಜ್ಯ ನೀರಾವರಿ ನಿಗಮದಲ್ಲಿದ್ದೀವಿ. ಒಟ್ಟು 1,05,000 ಹೆಕ್ಟೇರ್ ಇದೆ ಭದ್ರಾ ಜಲಾಶಯ ಅಚ್ಚುಕಟ್ಟು. ಅದನ್ನು ವಿಜಿಎನ್ಎಲ್ ವಿಶ್ವೇಶ್ವರಯ್ಯ ಇದಕ್ಕೆ ಸೇರ್ಸಕ್ಕೆ ಹೋದರೆ ನಾನು ವಿನಂತಿಯನ್ನು ಮಾಡಿದ್ದೀನಿ. 2,25,000 ಹೆಕ್ಟೇರು ಹನಿ ನೀರಾವರಿ ಚಿತ್ರದುರ್ಗ ತುಮಕೂರಿಗಿದೆ. ಆದರೆ ಏನಾದರೂ ಈ ಭದ್ರಾ ಜಲಾಶಯವನ್ನು ವಿಜಿಎನ್ಎಲ್ ಸೇರಿಸಿದ್ರೆ ನಮ್ಮ ದಾವಣಗೆರೆ ಜಿಲ್ಲೆಯ ರೈಟ್ಸ್ ಹೋಗುತ್ತೆ ಹಕ್ಕು. ಹಾಗಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿ ಇದನ್ನು ವಿಜಿಎನ್ಎಲ್ ಸೇರಿಸೋದು ಬೇಡ, KNN ಇರಲಿ, ಕರ್ನಾಟಕ ನೀರಾವರಿ ನಿಗಮದಿರಲಿ ಅಂತೇಳಿ ಭೇಟಿ ಮಾಡಿದ್ದೀನಿ, ಚರ್ಚೆ ಮಾಡಿದ್ದೀನಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಳ ಒಂದು 20 ನಿಮಿಷಗಳ ಕಾಲ ನನ್ನ ಜೊತೆ ಭಾಳ ಆಪ್ತವಾಗಿ ಮಾತಾಡಿದ್ದಾರೆ. ಸಂತೋಷ ಆಗಿದೆ. ನಮ್ಮ ಉದ್ದೇಶ ಇಲ್ಲಿ ಯಾವುದೋ ರಾಜಕಾರಣಕ್ಕೋಸ್ಕರ ಭೇಟಿ ಮಾಡಿಲ್ಲ. ನಮ್ಮವರ ಆತ್ಮೀಯ ಸಂಬಂಧಗಳು, ವಿಶ್ವಾಸಗಳಿದೆ. ಆತ್ಮೀಯದಿಂದ 20 ನಿಮಿಷ ನಾನು ಒಂದು ಮಾತಾಡಿದ್ದೀನಿ. ರಾಜಕೀಯ ಮಾತಾಡಿದ್ರ ಸರ್? ಯಾವುದೂ ರಾಜಕೀಯ ಚರ್ಚೆ ಆಗಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಭದ್ರಾ ಜಲಾಶಯ ನಮ್ಮ ಹಕ್ಕು. ನಮ್ಮ ದಾವಣಗೆರೆ ಜಿಲ್ಲೆ ಸೇರಿದಂಥದ್ದು 1,05,000 ಹೆಕ್ಟೇರ್ ಏನಿದೆ ಅದು ನಮ್ಮ ರೈಟ್ಸ್ ಹೋಗುತ್ತೆ. ವಿಜಿಎಲ್ ಸೇರ್ಸೋದು ಬೇಡುತ್ತೆ ವಿನಂತಿ ಮಾಡಿದ್ವಿ. ಬಳ್ಳಾರಿ ನಗರದಲ್ಲಿ ವ್ಯವಸ್ಥಿತವಾಗಿ ಕಾಂಗ್ರೆಸ್ಸಿನ ಪಿತೂರಿ. ಬಳ್ಳಾರಿ ನಗರದ ಶಾಸಕ ಭರತ್ ರೆಡ್ಡಿ ಅವರಿಗೆ ಇನ್ನೂ ನೆತ್ತಿ ಕೂಡಿಲ್ಲ. ಉಡಾಪೆ ರಾಜಕಾರಣದಲ್ಲಿ ಮೆಚುರಿಟಿ ಇರಬೇಕು. ಏನೂ ಮೆಚುರಿಟಿ ಇಲ್ಲದ ಎಳಸು, ಏನೋ ಅವರ ತಂದೆಯವರ ಹಣಬಲ ಶಾಸಕರಾಗಿ ಏನು ಜನಾರ್ದನ್ ರೆಡ್ಡಿಯವರು ಮಾಜಿ ಸಚಿವರು ಮತ್ತು ಗಂಗಾವತಿ ಶಾಸಕರಾಗಿ ಅವ್ರಿಗೆ ಅದು ಒಂದು ಬಳ್ಳಾರಿ ಜಿಲ್ಲೆ ಕೊಡುಗೆ ಇದೆ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಕೊಡುಗೆ ಇದೆ. ಒಂದು ಫ್ಲಕ್ಸ್ ವಿಚಾರದಲ್ಲಿ ಬಹಳ ದೊಡ್ಡ ಗಲಾಟೆ ಮಾಡಿ ಒಬ್ಬ ಅಮಾಯಕ ಮುಗ್ಧ ಯುವಕ ಬಲಿಯಾದ 28 ವರ್ಷದ. ಇದಕ್ಕೆ ನೇರ ಹೊಣೆ ಭರತ್ ರೆಡ್ಡಿ ಶಾಸಕರು. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಗುಂಡಾಗಿರಿ ಪ್ರಾರಂಭ ಆಗಿದೆ. ಶಾಸಕರ ಮೇಲೆ ಗುಂಡಿನ ದಾಳಿ ಮಾಡಕ್ಕೆ ಹೋದ್ರೆ ಅವರು ಹತ್ಯೆ ಮಾಡಬೇಕಂತ ಸಂಚು ರೂಪಿಸಿದ್ರು. ಅಚಾನಕ್ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿದೆ. ಯಾರಿಗೆ ನೋವಾದ್ರೆ ನಾವು ಪಕ್ಷ ಮಾಡಲಿಲ್ಲ, ಕಾಂಗ್ರೆಸ್ ಬಿಜೆಪಿ ಅಂತ ನೋಡಲ್ಲ. ಅಚಾನಕ್ ಆಗಿ ಆ ಯುವಕರ ಬಲಿಯಾದ. ನಾವು ಹೇಳ್ತಾ ಇದೀವಿ, ಸರ್ಕಾರ ಕನ್ನಡ ಸ್ವತಂತ್ರ ಮಾಡ್ತದೆ. ಒಬ್ಬ SP ಅನ್ನು ಅಮಾನತ್ ಮಾಡಿದ್ರೆ ಸಾಲದು. ನಾವು ಹೇಳ್ತಾ ಇದೀವಿ, CBI ವಹಿಸಬೇಕು. ಏನು ಬಳ್ಳಾರಿ ಶಾಸಕರು ನಿನ್ನೆ ದಿವಸ ಕಣ್ಣೀರು ಹಾಕಿ ಆ ಯುವಕನ ಮನೆಗೆ ಹೋಗಿ ಆ ಶವವನ್ನು ಹೆಗಲ ಮೇಲೆ ಹೊತ್ತರೆ ನಿಮ್ಮ ಮೇಲೆ ಬಂದಿರ್ತಕ್ಕಂಥ ಕಳಂಕ ದೂರ ಆಗುತ್ತಾ? ಕಳಂಕ ದೂರ ಆಗಲ್ಲ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ನಿನ್ನೆ ದಿವಸ ಭೇಟಿ ಮಾಡಿ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆದರೆ, ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ, ಗಾಯಾಳುಗಳನ್ನು ಮಾತಾಡಿಸಿದ್ದಾರೆ. ಇದರ ಜೊತೆಗೆ ನಮ್ಮ ಪ್ರತಿಪಕ್ಷ ನಾಯಕರುಗಳು, ಮುಖಂಡರುಗಳು, ಸಂಬಂಧಪಟ್ಟ ಪೊಲೀಸ್ ವರಿಷ್ಠಾಧಿಕಾರಿಗಳ ಭೇಟಿ ಮಾಡಿದ್ದಾರೆ.